ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡಿ ಸ್ವಾಗತ. ಇವತ್ತಿನ ದಿನದಲ್ಲಿ ಇಂಗ್ಲಿಷ್ ವಿಷಯದ ದ್ವಿತೀಯ ಭಾಷೆ ಇಂಗ್ಲಿಷ್‌ನ ಸ್ಕೋರಿಂಗ್ ಪ್ಯಾಕೇಜ್‌ನ ನೋಡ್ತಾ ಇದ್ದೀವಿ. ನೋಡಿ ತುಂಬಾನೇ ಇಂಪಾರ್ಟೆಂಟ್ ಕ್ವೆಷನ್ಸ್ ಇವೆಲ್ಲ. ನಮ್ಮ ಎಕ್ಸಾಮ್‌ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಎಷ್ಟು ಮಾರ್ಕ್ಸ್ ಬರ್ತವೆ ಎಕ್ಸಾಮ್‌ಗೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್‌ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ನಿಮಗೆ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವೆಷನ್ ಪೇಪರ್ಸು, ಪಿಕ್ಸ್ ಕ್ವೆಷನ್ ಎಲ್ಲ ಇದೊಂದು ಚಾನಲ್ ಸಿಗ್ತಾ ಇರ್ತದೆ. ಸೊ ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಿಲ್ಲ ಅಂದ್ರೆ ಎಲ್ಲ ವಿಡಿಯೋ ಸಿಗೋದಿಲ್ಲ. ಸೊ ತಪ್ಪದೆ ಮಾಡ್ಕೊಳ್ಳಿ. ವೇಟ್ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ಆ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪದ ನೋಡ್ಕೊಳ್ಳಿ. ಮೊದಲಾಗಿ ಸೊ ಸಾಹಿತ್ಯ ರಚನಾ ತಂಡ ಇದು. ಸೊ ಎಲ್ಲ ರೆಡಿ ಮಾಡಿದೆ ಅಂತ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟು ಪರೀಕ್ಷೆ ದೇವಿಗೆ. ಇಲ್ಲಿಂದ ನಾವು ತುಂಬ ಮಾರ್ಕ್ಸು ಅಂದರೆ ಒಂದು 60+ ಮಾರ್ಕ್ಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಯ್ತಾ? 60+ ಮಾರ್ಕ್ಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 80ಕ್ಕೆ 80 ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಎಲ್ಲಾದರೂ ಗ್ರಾಮರಲ್ಲಿ ಹೋಗ್ಬೋದು, ಮಾರ್ಕ್ಸು ಆಗಿರ್ಬೋದು. ಸೊ ಟೆಕ್ಸ್ಟ್ ಬುಕ್ಕಿಂದ ಕೆಲವೊಂದಿಷ್ಟು ಕ್ವಶನ್ ಹೋಗ್ಬೋದು. ಬಟ್ ನಾವು 60+ ಮಾರ್ಕ್ಸನ್ನು ಹಿಡ್ಕೊಳ್ಳೋಣ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲಿ ಪರಿವಿಡಿಯೋ ನೋಡ್ಕೊಳ್ಳಿ. ಪರಿವಿಡಿಯೋ ನೋಡ್ಕೊಳ್ಳಿ, ಯಾವೆಲ್ಲ ಪಾಠದಿಂದ ಎಷ್ಟು ಮಾರ್ಕ್ಸಿಗೆ ಹಾಕಿದ್ದಾರೆ ಅವರು, ಸೊ ಯಾವೆಲ್ಲ ಕ್ವಶನ್ ಹಾಕಿದ್ದಾರೆ ಅಂತ ಪರಿವಿಡಿಯೋದು. ಎಷ್ಟು ಪೇಜ್ ಇವೆ ಒಂದೊಂದು ಪಾಠ, ಪೊಯಮ್ ಆಗಿರ್ಬೋದು, ಪ್ರತಿಯೊಂದು ಗ್ರಾಮರ್ ಹಿಡ್ಕೊಂಡು ಎಲ್ಲ ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಒನ್ನು ಗ್ರಾಮರು. ಪ್ರತಿಯೊಂದು ಗ್ರಾಮರ್ ಕವರ್ ಮಾಡಿದ್ದಾರೆ. ನಾಳೆ ಯಾವೆಲ್ಲ ನಿಮಗೆ ಎಕ್ಸಾಮ್ ಇರ್ತಾವಲ್ಲ ಅವೇ ಗ್ರಾಮರ್ ಆದರೆ ಕವರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇವೆಲ್ಲ ನಾಳೆ ಇರ್ತಾವೆ ನೋಡಿ. ನಿಮಗೆ ವಿತ್ ಆನ್ಸರು ಕೊಟ್ಟಿದ್ದಾರೆ. ವಿತ್ ಆನ್ಸರು ಇವೆ. ತುಂಬ ಈಸಿ ನಿಮಗೆ. ಅರ್ಥ ಆಯ್ತಾ? ಇನ್ನು ಎ ಹೀರೋಯಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿ. ಲೇಖಕರು R.K. ನಾರಾಯಣ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸ್ ಈಚ್. ನೋಡಿ ಇಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇವೆ ಅವನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಇಂಪಾರ್ಟೆಂಟ್ ಬೇಕು ಅಂತ. ನೋಡಿ ಇಲ್ಲಿ ಕಂಪ್ಲೀಟ್ ಎಲ್ಲ ಇಂಪಾರ್ಟೆಂಟ್ ಇವೆ. ಅರ್ಥ ಆಯ್ತಾ? ನೋಡಿ 2 ಮಾರ್ಕ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಷ್ಟು ಓದ್ಕೊಳ್ಳಿ. ಇಷ್ಟರಲ್ಲೇ ಒಂದು ಬರ್ತದೆ. ಅರ್ಥ ಆಯ್ತಾ? ಇಷ್ಟರಲ್ಲೇ ಒಂದು ಬರ್ತದೆ. ಜಸ್ಟ್ 10 ಇವೆ. ತುಂಬ ಟಫ್ ಏನಿಲ್ಲ. ಫುಲ್ ಈಸಿ ಆನ್ಸರ್ ಕೊಟ್ಟಿದ್ದಾರೆ. ನೆನಪಿರಲಿ ಅಂತ ನಿಮಗೆ ಈಸಿ ಆನ್ಸರ್ ಕೊಡಿ. ಎಕ್ಸ್ಟ್ರಾಕ್ಟು ತುಂಬ ಜನ ಕೇಳ್ತಾ ಇದ್ರಿ ನಮಗೆ ತಲೆ ಕೆಡ್ತಿದೆ ಎಷ್ಟು ಓದ್ಬೇಕಂತ ಕೇಳ್ತಾ ಇದ್ರಿ. ನೋಡಿ ಎಕ್ಸ್ಟ್ರಾಕ್ಟ್ ಇಷ್ಟನ್ನ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಇವೆಲ್ಲ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದಾರೆ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕೊಡಿ ಅಂತ. ನೋಡಿ ಇವೆಲ್ಲ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಜಸ್ಟ್ ಒಂದ್ಸಲ ಓದ್ಕೊಂಡು ನಿಮಗೆ ಅರ್ಥ ಆಗ್ತದೆ ಯಾರು ಹೇಳಿದ್ರು ಅಂತ. ವಿತ್ ಆನ್ಸರ್ ಇವೆ. ನೀವೇನು ಬುಕ್ ತಗೊಂಡು ಹುಡುಕೋ ಅವಶ್ಯಕತೆ ಇಲ್ಲ. ವಿತ್ ಆನ್ಸರ್ ಇವೆ. ತುಂಬ ಹೆಲ್ಪ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸಿಗೆ ತಪ್ಪದೇ ಶೇರ್ ಮಾಡಿ. SLC ಎಕ್ಸಾಮ್ ಮುಂದೆ ಬಾರಿ ಇರೋದು ಅವರು ಕೂಡ ಶೇರ್ ಮಾಡಿ, ಹೆಲ್ಪ್ ಮಾಡಿ. ಅವರು ಕೂಡ ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ನಾನು ಪ್ರತಿಯೊಂದು ಹಾಕ್ತಾ ಇರ್ತೀನಿ. ಆದರೆ ಸರ್ಚ್ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದ್ರ ಮೇಲೆ ಬಿಟ್ಟಿದ್ದು. ಅರ್ಥ ಆಯ್ತಾ? ನೋಡಿ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಎಲ್ಲ ಪಾಠದ್ದು ತುಂಬ ಏನಿಲ್ಲ, ಕೆಲವೊಂದು ಪಾಠ ಅಷ್ಟೇ ಜಾಸ್ತಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಎಲ್ಲನೂ ತುಂಬ ಆಸೆ ಕ್ವಶನ್ ಕೊಟ್ಟಿಲ್ಲ ಅವರು. ಕೆಲವೊಂದು ಪಾಠ ಅಷ್ಟೇ ಜಾಸ್ತಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಯಾವ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ನೋಡ್ಕೊಳ್ಳಿ. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ 2023 ಜೂನ್ ಅಂತ. 3-4 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. ಅರ್ಥ ಆಯ್ತಾ? ಸೊ ಎರಡರಲ್ಲಿ ಒಂದು ಕೇಳ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ಅರ್ಥ ಆಯ್ತಾ? ಇನ್ನು ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸು ನೋಡ್ಕೊಳ್ಳಿ. ಈ ಪಾಠದಿಂದ ಯಾವ ರೀತಿ ಕೇಳ್ತಾರೆ ಕ್ವಶನು. 2 ಮಾರ್ಕ್ಸ್ ಆಗಿರ್ಬೋದು. ಪ್ರತಿಯೊಂದು ನೋಡ್ಕೊಳ್ಳಿ ನೀವು. PDF ಹಾಕಿರ್ತೀನಿ. PDF ಸಿಕ್ಕಿಲ್ಲ ಅಂದರೆ ಇಲ್ಲಿ ಕೂಡ ಓದ್ಬೋದು. ಇಲ್ಲಿ ಓದ್ಬೋದು. ಇಲ್ಲೂ ಕೂಡ PDF ಬೇಕಂತ ಏನಿಲ್ಲ, ಇಲ್ಲೂ ಕೂಡ ಓದ್ಬೋದು. ಇನ್ನು ಎಕ್ಸ್ಟ್ರಾಕ್ಟ್ ನೋಡ್ಕೊಳ್ಳಿ. ವಿತ್ ಆನ್ಸರು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ನೋಡ್ಕೊಳ್ಳಿ. ನೋಡಿ ಇಲ್ಲಿ ವಿತ್ ಆನ್ಸರು. ಸೊ ಜಸ್ಟ್ ನೋಡ್ತಾ ಹೋಗೋದಷ್ಟೇ. ನೋಡಿ ಯಾವೆಲ್ಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಯಾವ ವರ್ಷದಲ್ಲಿ ಕೇಳಿದ್ದಾರೆ ಈ ಕ್ವಶನ್ ಅಂತ. ಒಟ್ಟಿನಲ್ಲಿ ನಾಳೆ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ನೋಡಿ 3 ಮಾರ್ಕ್ಸ್ಗೆ ನೋಡಿ ಯಾವೆಲ್ಲ ಕ್ವಶನ್ ಕೇಳ್ಬೋದು, ಯಾವ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ ಅಂತ ಕೊಟ್ಟಿದ್ದಾರೆ. ಆರ್ ಕೊಟ್ಟಿದ್ದಾರಲ್ಲ, ಇದೇ ಕ್ವಶನನ್ನು ಯಾವ ರೀತಿ ಕೇಳ್ಬೋದು, ಅದಕ್ಕೆ ಒಂದೇ ಆನ್ಸರು. ನೋಡಿ ಯಾವುದೇ ಕ್ವಶನ್ ಕೇಳಿದ್ರೆ ಅದಕ್ಕೆ ಒಂದೇ ಆನ್ಸರು. ಅರ್ಥ ಆಯ್ತಾ? ನೋಡಿ 2 ಕ್ವಶನ್ ಕೊಟ್ಟಿದ್ದಾರೆ. ಎರಡರಲ್ಲಿ ಒಂದು ಬರೋ ಚಾನ್ಸಸ್ ತುಂಬ ಇದೆ. ನೋಡ್ಕೊಳ್ಳಿ. ಜೆಂಟಲ್ಮ್ಯಾನ್ ಆಫ್ UN ಇಲ್ಲಿಂದ ಯಾವ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ. 2 ಮಾರ್ಕ್ಸು. ಪ್ರತಿಯೊಂದು ನೋಡ್ಕೊಳ್ಳಿ. ನಾನು ಸ್ಕಾಲ್ ಮಾಡ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ. ಯಾವೆಲ್ಲ ಎಕ್ಸಾಮಲ್ಲಿ ಮಾರ್ಚ್ 2018ರಲ್ಲಿ ಕೇಳಿದ್ದಾರೆ, 2017ರಲ್ಲಿ ಕೇಳಿದ್ದಾರೆ. ಆದ್ದರಿಂದ ಈ ವರ್ಷ ರಿಪೀಟ್ ಆಗ್ತವೆ. 100% ರಿಪೀಟ್ ಆಗ್ತವೆ. ಹೀಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಚಾನಲ್ ಹಾಕಿದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆ ಅದನ್ನು ಕೂಡ ನೋಡ್ಕೊಳ್ಳಿ. ತುಂಬ ಹೆಲ್ಪ್ ಆಗ್ತದೆ. ಇನ್ನು ಎಕ್ಸ್ಟ್ರಾಕ್ಟು ನೋಡಿ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಇವು ಕೂಡ ಹೆಲ್ಪ್ ಆಗ್ತಿದೆ ನಿಮಗೆ. ತುಂಬ ಹೆಲ್ಪ್ ಆಗ್ತದೆ. ನೋಡಿ 8 ಇವೆ. 8 ಓದ್ಕೊಂಡ್ರೆ ಸಾಕು, ಅದಕ್ಕೆ ಒಂದು ಬರ್ತದೆ. ಅರ್ಥ ಆಯ್ತಾ? ಡಾಕ್ಟರ್ BR ಅಂಬೇಡ್ಕರ್ ಯಾವ ಕ್ವಶನ್ ಕೇಳ್ತಾರೆ ನೋಡಿ. ಇಲ್ಲಿಂದ ಎಲ್ಲಷ್ಟು 2 ಮಾರ್ಕ್ಸಿಗೆ ಪಿಕ್ಸ್ ಕೇಳ್ತಾರೆ. ನೋಡ್ಕೊಳ್ಳಿ. ಇವನ್ನೆಲ್ಲ ಪಿಕ್ಸ್ ಕೇಳ್ತಾರೆ. ಒಂದು ಇಷ್ಟರಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸು ಇಷ್ಟರಲ್ಲಿ ಒಂದು ಕೇಳ್ತಾರೆ. ಜಸ್ಟ್ PDF ತೆಗ್ತಾ ಹೋಗಿ ಓದ್ತಾ ಹೋಗಿ ಅಷ್ಟೇ. ಇನ್ನು ಶಾರ್ಟ್ ಆನ್ಸರ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೋಡಿ ಯಾವ ಕ್ವಶನ್ ಕೇಳ್ಬೋದು ಅಂತ. ಇನ್ನು ಸ್ವಲ್ಪ ಅವರು ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಎಕ್ಸಾಮ್ನಲ್ಲಿ ಲಾಂಗ್ ಆಗಿ ಬರೀಬೇಕು. ಅರ್ಥ ಆಯ್ತಾ? ಸ್ವಲ್ಪ ಲಾಂಗ್ ಆಗಿ ಬರೀಬೇಕು. ಗೊತ್ತೀನಿ. ಸ್ವಲ್ಪ ಶಾರ್ಟ್ ಇದೆ ಅಷ್ಟೇ. ನೋಡಿ ಇಲ್ಲಿ ಏಪ್ರಿಲ್ 2017ರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ. ಈ ವರ್ಷ ಕೇಳಲ್ಲ ಅಂತ ಹೇಳ್ತಾರೆ. 100% ಕೇಳ್ತಾರೆ. ಕನ್ಸಲ್ಟ್ ನೋಡಿ ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ.
ನೋಡ್ಕೊಳ್ಳಿ 2 ಮಾರ್ಕ್ಸ್ ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ತುಂಬ ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ. ನೀವು ಪಿ ಡಿ ಎಫ್ ಬೇಕಂತ ಅನ್ನೋ ಆಗಿಲ್ಲ, ಇಲ್ಲೂ ಕೂಡ ಓದ್ಬೋದು, ಅರ್ಥ ಆಯ್ತಾ? ಇಲ್ಲೂ ಕೂಡ ಓದ್ಕೊಳ್ಳಿ ಚೆನ್ನಾಗಿ. ಇನ್ನು ದ ಡಿಸ್ಕವರಿ ನೋಡ್ಕೊಳ್ಳಿ, ಇಲ್ಲಿಂದ ಯಾವ ಕೇಳ್ಬೋದು ಅನ್ನೋ ಹಾಗಿಲ್ಲ, ವೆರಿ ಇಂಪಾರ್ಟೆಂಟು ಕೇಳ್ತಾರೆ, ಅರ್ಥ ಆಯ್ತಾ? ಫಿಕ್ಸ್ ಕೇಳ್ತಾರೆ. ಇನ್ನು ಎಕ್ಸ್ಟ್ರಾಕ್ಟ್ ಯಾವ ರೀತಿ ಕೇಳ್ತಾರೆ ನೋಡಿ. ಸೊ ಬಂದೇ ಬರ್ತವೆ ನಾಳೆ ಎಕ್ಸಾಮ್ಗೆ, 100% ಬಂದೇ ಬರ್ತವೆ. ನೀವು ಓದ್ತಾ ಹೋಗಿ ಅಷ್ಟೇ, ವಿತ್ ಆನ್ಸರ್ ಇವೆ. ಒಂದ್ಸಲ ಓದಿದ್ರೆ ಸಾಕು, ಎಕ್ಸ್ಟ್ರಾಕ್ಟ್ ನಿಮಗೆ ಅರ್ಥ ಆಗ್ತದೆ. 1-2 ಬಾರಿ ರಿವಿಷನ್ ಮಾಡಿ, ರಿವಿಷನ್ ಇಂಪಾರ್ಟೆಂಟು. ಇನ್ನು ಶಾರ್ಟ್ ಆನ್ಸರ್ಸು 3-4 ಮಾರ್ಕ್ಸಿಗೆ ಕೇಳ್ತಾರೆ, ಯಾವ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ. ಅದಾಂತರ ಕಲರ್ಸ್ ಆಫ್ ಸೈಲೆನ್ಸಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಪ್ರತಿಯೊಂದು ನೋಡ್ತಾ ಹೋಗಿ, ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಪ್ರತಿಯೊಂದು ಕ್ವಶನನ್ನು ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಎಲ್ಲ ವಿತ್ ಆನ್ಸರ್ ಇರೋದ್ರಿಂದ ನಿಮಗೆ ಜಸ್ಟು ಬುಕ್ ತಗೊಂಡು ಹುಡ್ಕೋಬೇಕು, ಅದು ಓದ್ಲಾ ಇದು ಓದ್ಲಾ ಕನ್ಫ್ಯೂಸೇ ಬೇಡ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು 3-4 ಮಾರ್ಕ್ಸ್ ಇಟ್ಕೊಂಡು ಪ್ರತಿಯೊಂದು ಗ್ರಾಮರ್ ಇಟ್ಕೊಂಡು ಒಂದೇ PDF ಅಲ್ಲಿ ಕವರ್ ಮಾಡ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲು ಇದು ಹೆಲ್ಪ್ ಆಯ್ತಾ ಏನೋ ಅಂತ ಕಮೆಂಟ್ ಆದರೆ ಮಾಡಿ, ನೀವು ತಪ್ಪದೆ ಕಮೆಂಟ್ ಮಾಡಿ. ಈಗಾಗಲೇ ಮಾದರಿ ಭಾಷೆಗೆ 4 ಹಾಕಿರ್ತೀನಿ ಚಾನಲಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಅದನ್ನು ಕೂಡ ಸ್ಕ್ರಾಲ್ ಮಾಡ್ತೀನಿ ನೋಡ್ಕೊಳ್ಳಿ. ಇನ್ನು ಪೊಯೆಟ್ರಿ ಸೆಕ್ಷನಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿ. ಗ್ರ್ಯಾಂಡ್ ಕ್ಲೈಮ್ ಸೆಟ್ರಿಯಿಂದ ಇಲ್ಲಿ ಸಮರಿ ಕೇಳ್ತಾರೆ 4 ಮಾರ್ಕ್ಸಿಗೆ, ಒಂದೇ ಕ್ವಶನ್ ನೋಡ್ಕೊಳ್ಳಿ. ಅದನ್ನೇ ಯಾವ ರೀತಿ ಕೇಳ್ಬೋದು ಟ್ವಿಸ್ಟ್ ಮಾಡಿ, ಸಮರಿ ಆಫ್ ಪೊಯಮ್ ಗ್ರ್ಯಾಂಡ್ ಕ್ಲೈಮ್ ಸೆಟ್ರಿ. ಸೊ ಒಂದೇ. ಇನ್ನು ಕ್ವಾಲಿಟಿ ಆಫ್ ಮಾರ್ಕ್ಸಿಂದ ನಿಮಗೆ ಒಂದು ಪೊಯಮ್ ಕೇಳ್ತಾರೆ 4 ಮಾರ್ಕ್ಸಿಗೆ, ಅರ್ಥ ಆಯ್ತಾ? ಇಷ್ಟು ಓದ್ಕೊಂಡ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಬಂದೇ ಬಿಡ್ತು ನೋಡಿ. ಸೊ ಇಷ್ಟು ಓದ್ಕೊಳ್ಳಿ, 4 ಮಾರ್ಕ್ಸ್ ಫಿಕ್ಸು. ಐ ಆಮ್ ದ ಲ್ಯಾಂಡಿಂದ ಸಮರಿ ಕೇಳ್ತಾರೆ, 2 ಮಾರ್ಕ್ಸಿಗೆ ಕೇಳ್ತಾರೆ ನೋಡ್ಕೊಳ್ಳಿ. ಎಕ್ಸ್ಟ್ರಾಕ್ಟು ಕೇಳ್ತಾರೆ, ಅರ್ಥ ಆಯ್ತಾ? ಸೊ ಇಷ್ಟರಲ್ಲಿ ಒಂದು ಬರ್ತದೆ, ಅರ್ಥ ಆಯ್ತಾ? ಸೊ ಯಾವೆಲ್ಲ ಕೇಳಿದ್ರೆ ಇಲ್ಲಿ ತುಂಬ ಕ್ವಶನ್ ರಿಪೀಟ್ ಆಗ್ತವೆ. ಸೊ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಬರ್ಬೋದು, ತುಂಬ ಕ್ವಶನ್ ಕೊಟ್ಟಿದ್ದಾರಲ್ವಾ, ಸೊ ಬರುತ್ತೆ, ಅರ್ಥ ಆಯ್ತಾ? ಇನ್ನು 3-4 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಪರೀಕ್ಷೆ ದಿವ್ಯ ಆಗೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ, ಅರ್ಥ ಆಯ್ತಾ? ಎಕ್ಸ್ಟ್ರಾಕ್ಟ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಎಲ್ಲ ಕೂಡ ಇಂಪಾರ್ಟೆಂಟೇ. ನಾನು ಇನ್ನು ಫಾಸ್ಟಾಗಿ ಸಾಲ್ವ್ ಮಾಡ್ತಾ ಇರ್ತೀನಿ, ನೀವು ಸಾಧ್ಯ ಆದಷ್ಟು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇನ್ನು ಜಾರ್ಜ್ ಪೊಯಮ್ ಟು ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. 3-4 ಮಾರ್ಕ್ಸ್ ಆಗಿರ್ಬೋದು, ಸಾಲ್ವ್ ಮಾಡ್ತಾ ಇರ್ತೀನಿ. ಸಮರಿ ಕೇಳ್ತಾರೆ ನೋಡಿ ಜಾರ್ಜ್ ಪೊಯಮಿಂದ. ಇನ್ನು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಇಲ್ಲಿ ಕೂಡ ಸಮರಿ ನೋಡ್ಕೊಳ್ಳಿ, 2 ಮಾರ್ಕ್ಸ್ ನೋಡ್ಕೊಳ್ಳಿ. ಯಾವ ರೀತಿ ಕ್ವಶನ್ ಕೇಳ್ತಾರೆ, ಎಕ್ಸ್ಟ್ರಾಕ್ಟ್ ಯಾವ ರೀತಿ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಖಂಡಿತ ಓದಲೇಬೇಕು ಎಲ್ಲ, 100% ಚೆನ್ನಾಗಿ ಓದ್ಕೊಳ್ಳಿ. 3-4 ಮಾರ್ಕ್ಸ್ ಯಾವ ರೀತಿ ಕೇಳ್ತಾರೆ ಆಗಿರ್ಬೋದು. ದ ಬ್ಲೈಂಡ್ ಬಾಯಿಂದ ಇಲ್ಲೂ ಕೂಡ ಸಮರಿ ಕೇಳ್ತಾರೆ ನಿಮಗೆ. ಮತ್ತು ಕೋಟ್ ಫ್ರಮ್ ಮೆಮರಿ ಕೇಳ್ತಾರೆ, ಪಿಕ್ಸ್ 1 ಕೇಳ್ತಾರೆ. ಇದೊಂದು ಕ್ವಾಲಿಟಿ ಆಫ್ ಮರ್ಸಿ, 2 ಕೊಟ್ಟಿರ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು, ಅರ್ಥ ಆಯ್ತಾ? ಆದ್ದರಿಂದ 2ರಲ್ಲಿ ಒಂದನ್ನು ಪದ್ಯವನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಅರ್ಥ ಆಯ್ತಾ? ಸಮರಿ ಕೇಳ್ತಾರೆ ನೋಡಿ, ಸಮರಿ ಕೇಳ್ತಾರೆ, ಅದನ್ನು ಕೇಳ್ತಾರೆ. ಇನ್ನು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. 2 ಮಾರ್ಕ್ಸಿಗೆ ಕೇಳ್ತಾರೆ, ಮತ್ತು ಎಕ್ಸ್ಟ್ರಾಕ್ಟು ಕೇಳ್ಬೋದು. ಪ್ರತಿಯೊಂದು ಇವೆ, ಚೆನ್ನಾಗಿ ಓದ್ಕೊಳ್ಳಿ. ಡ್ರಾ ಮಾಡ್ತಾ ಇರ್ತೀನಿ, ನೀವು ಚೆನ್ನಾಗಿ ಓದ್ಕೊಳ್ಳಿ. ಸಪ್ಲಿಮೆಂಟರಿ ರೀಡಿಂಗ್, ನಾರಾಯಣಪುರ ಇನ್ಸಿಡೆಂಟ್ ಅದು ಯಾವ ರೀತಿ ಕ್ವಶನ್ ಕೇಳ್ಬೋದು ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಇನ್ನು ಆನ್ ಟಾಪ್ ಆಫ್ ದ ವರ್ಲ್ಡ್ ಇಂದ ಯಾವ ರೀತಿ ಕ್ವಶನ್ ಕೇಳ್ಬೋದು. 2 ಮಾರ್ಕ್ಸ್ ಮಾತ್ರ ಕೇಳ್ತಾರೆ ನಿಮಗೆ, ಸಪ್ಲಿಮೆಂಟಿಂದ 2 ಮಾರ್ಕ್ಸ್ ಕೇಳ್ತಾರೆ, ಅರ್ಥ ಆಯ್ತಾ? ಅಲ್ಲಿ ಕೂಡ ನಿಮಗೆ ಚಾಯ್ಸ್ ಇರ್ತದೆ. ಮಾದರಿ ಭಾಷೆ ಬಗ್ಗೆ ನೋಡ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಅಲ್ಲಿ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳಿದರೆ ಅಷ್ಟೇ ಕೇಳ್ತಾರೆ ಮಾರ್ಕ್ಸು. ದ ಬೋರ್ಡ್ ಆಫ್ ಹ್ಯಾಪಿನೆಸ್ಸು ನೋಡ್ಕೊಳ್ಳಿ, ಇವೆಲ್ಲ ಕೇಳ್ತಾರೆ. ಇನ್ನು ಗ್ರಾಮರ್ ಆ್ಯಂಡ್ ಕಂಪೋಸ್, ಇಲ್ಲಿಂದ ಗ್ರಾಮರ್ ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲಿಂದ ಗ್ರಾಮರ್, ಪ್ರತಿಯೊಂದು ಗ್ರಾಮರ್ ಇದೆ ನೋಡ್ಕೊಳ್ಳಿ. ಅವೆಲ್ಲ ವಿತ್ ಆನ್ಸರ್ ಕೊಟ್ಟಿದ್ದಾರೆ ಅವರು, ಯಾವ ರೀತಿ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ಇನ್ನು ಸಿಲಾಬಲ್ಲು ಪಿಕ್ಸ್ ಕೇಳ್ತಾರೆ, ಯಾವೆಲ್ಲ ಸಿಲಾಬಲ್ ಆಗ್ತವೆ ನೋಡ್ಕೊಳ್ಳಿ. 1 ಸಿಲಾಬಲ್ ಯಾವ ಆಗ್ತವೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ಒಂದು ಕೇಳ್ತಾರೆ, ಅರ್ಥ ಆಯ್ತಾ? 2 ಸಿಲಾಬಲ್ ಯಾವ ಆಗ್ತವೆ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ಒಂದು ಬರ್ತದೆ. ಇನ್ನು 3 ಸಿಲಾಬಲ್ ಯಾವ ಆಗ್ತದೆ, ಇಷ್ಟರಲ್ಲಿ ಒಂದು ಬರ್ತದೆ. ಇನ್ನು 4, 5, ಅರ್ಥ ಆಯ್ತಾ? ಆಲ್ಮೋಸ್ಟ್ 1, 2, 3 ಸಿಲಾಬಲ್ ಕೊಡ್ತಾರೆ ನಿಮಗೆ, ಅರ್ಥ ಆಯ್ತಾ? 1 ವರ್ಡ್ ಸಬ್ಸ್ಟಿಟ್ಯೂಷನ್ ಎಂದು ಯಾವ ರೀತಿ ಕೇಳ್ತಾರೆ ಕ್ವಶನ್ಸು ನೋಡಿ, ತುಂಬಾ ಇಂಪಾರ್ಟೆಂಟು. ಇಷ್ಟರಲ್ಲಿ ಒಂದು ಕೇಳ್ತಾರೆ, ಅರ್ಥ ಆಯ್ತಾ? ಒಂದ್ಸಲ ಓದ್ಕೊಳ್ಳಿ. ಹೋಮೋಫೋನ್ಸಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇದನ್ನೇ ಕೇಳಂತ ಹೇಳೋಕ್ಕಾಗಲ್ಲ, ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. ಗ್ರಾಮರ್ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ, ಅಥವಾ ಇವೇ ಕ್ವಶನ್ ಬರ್ಬೋದು. ಆರ್ಟಿಕಲ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಪ್ರತಿಯೊಂದು ನೋಡ್ಕೊಂಡು ಹೋಗಿ. ವಿತ್ ಆನ್ಸರ್ ಇವೆ ನಿಮಗೆ, ಯಾವ ರೀತಿ ಮಾಡಬೇಕು ಅಂತ. ದ ಎಲ್ಲಿ ಬರ್ತದೆ, ಎ ಯಾನ್ ಎಲ್ಲಿ ಬರ್ತದೆ, ಎಲ್ಲ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ದ ಮೇಲೆ ಹೆಚ್ಚು ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಪ್ರಪೋಸಿಷನ್ನು ಚಾರ್ಟ್ ಕೊಟ್ಟಿದ್ದಾರೆ ಅವರು, ಎಲ್ಲಿ ಏನಾಗ್ತದೆ ಅಂತ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಆನ್ ಎಲ್ಲಿ ಆಗ್ತದೆ, ಇನ್ ಎಲ್ಲಿ ಆಗ್ತದೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟು. ಸೊ ಆರಾಮಾಗಿ ನೀವು 60+ ಇದನ್ನು ಓದ್ಕೊಂಡು ಸ್ಕೋರ್ ಮಾಡ್ಬೋದು. ಆದರೆ ಸಾಧ್ಯ ಆದಷ್ಟು ಪಾಠಗಳನ್ನ ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಕ್ವಶನ್ನು ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಹೇಳೋಕ್ಕಾಗಲ್ಲ. ನೀವು ಪಾಠದಿಂದ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳಿದ್ರೆ ಅವಾಗ ನೀವು ಇದನ್ನ ಓದ್ಕೊಂಡ್ರೂ ಪ್ರಯೋಜನ ಇರೋದಿಲ್ಲ. ಆದರೆ ಒಂದ್ಸಲ ಪಾಠಗಳನ್ನ ಚೆನ್ನಾಗಿ ಓದ್ಕೊಳ್ಳಿ, ಪದ್ಯಗಳನ್ನ ಓದ್ಕೊಳ್ಳಿ, ನಂತರ ನೀವು ಕ್ವಶನ್ ಓದ್ಕೊಳ್ಳಿ, ಅರ್ಥ ಆಯ್ತಾ? ಲಿಂಕರ್ಸ್ ಯಾವ ರೀತಿ ಕೇಳ್ತಾರೆ ಪ್ರತಿಯೊಂದು. ಇನ್ನು ಕ್ವಶನ್ ಟ್ಯಾಗು ನೋಡಿ, ಇಲ್ಲಿ ಕ್ವಶನ್ ಟ್ಯಾಗ್ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇದೇ ಟೈಪಲ್ಲಿ ನಿಮಗೆ ಕೇಳ್ತಾರೆ, ಅರ್ಥ ಆಯ್ತಾ? ಸೊ ಕ್ವಶನ್ ಮಾರ್ಕ್ ತಪ್ಪದೆ ಇಡಲೇಬೇಕು. NT ಫಾರ್ಮ್ ಇದೆ ಹಾಕಬೇಕಾ ಎಲ್ಲೋ ನೋಡಬೇಕು, ನಾಟ್ ಇದೆ ಎಲ್ಲ ನೋಡಬೇಕು, ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇನ್ನು ಫ್ರೇಮಿಂಗ್ ಕ್ವಶನಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಇನ್ನು ವಾಯ್ಸಸ್ಸಿಂದ ಯಾವ ರೀತಿ ಕೇಳ್ತಾರೆ, ವಿತ್ ಎಕ್ಸಾಂಪಲ್ಲು ಯಾವ ರೀತಿ ಮಾಡಬೇಕು ಏನು ಪ್ರತಿಯೊಂದು ನೋಡಿ. ಇಲ್ಲಿ ಅವರು ಚಾರ್ಟ್ ಇಟ್ಕೊಂಡು
ನಿಮ್ದು ಏನು ಹೊರಗಡೆ ಹುಡುಕೋ ಅವಶ್ಯಕತೆ ಏನಿಲ್ಲ. ಅರ್ಥ ಆಯ್ತಾ? ಮುಂದೇನೆ ಎಲ್ಲ ಇದೆ, ಜಸ್ಟ್ ಓದ್ತಾ ಹೋಗೋದಷ್ಟೇ. ಡಿಗ್ರಿ ಆಫ್ ಕಂಪ್ಯಾರಿಸನ್ ಯಾವ ರೀತಿ ಕೇಳ್ತಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ ನಿಮಗೆ ಎಲ್ಲ ಕೂಡ ಅರ್ಥ ಆಗ್ತದೆ. ಇನ್ನು ವರ್ಡ್ ಆಸ್ ನೌನ್ ಆ್ಯಂಡ್ ವರ್ಬ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಲ್ಡ್ ನೋಡ್ಕೊಳ್ಳಿ. ಇಲ್ಲಿಂದ ಯಾವ್ದು ಕ್ವಶನ್ ಕೇಳ್ತಾರೆ, ಎಲ್ಲ ಗ್ರಾಮರ್ ಕವರ್ ಆಯಿತು, ಎಲ್ಲ ಕೂಡ ಕವರ್ ಆಯಿತು ನೋಡ್ಕೊಳ್ಳಿ. ಇಫ್ ಕ್ಲಾಸ್ ಮೇಲೆ ಯಾವ್ದು ಕ್ವಶನ್ ಕೇಳ್ತಾರೆ, ಎಕ್ಸಾಂಪಲ್ ಕೊಟ್ಟಿದಾರಲ್ಲ, ಸೊ ಇದೇ ರೀತಿ ಕ್ವಶನ್ ಕೇಳ್ತಾರೆ. ಎಕ್ಸಾಂಪಲ್ ನೋಡ್ಕೊಳ್ಳಿ ಚೆನ್ನಾಗಿ, ಇದೇ ರೀತಿ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಮಾಡಲ್ ಪೇಪರು ಕಡ್ಡಾಯವಾಗಿ ನೋಡ್ಕೊಳ್ಳಿ, ಅಲ್ಲಿಂದನೇ ತುಂಬ ಕ್ವಶನ್ ಬರ್ತವೆ, ಅದೇ ರೀತಿ ಬರ್ತವೆ. ಎಡಿಟಿಂಗ್ ಪ್ಯಾರಾಗ್ರಾಫ್ ಆಗಿರ್ಬೋದು ನೋಡಿ, 80ಕ್ಕೆ 80 ಅಂಕ ಕವರ್ ಆಯಿತು ಇಲ್ಲಿ. ಅರ್ಥ ಆಯ್ತಾ? 80ಕ್ಕೆ 80 ಅಂಕ ಕವರ್ ಆಯಿತು. ಡೋಂಟ್ ವರಿ ಅಬೌಟ್ ಇಟ್, ಚೆನ್ನಾಗಿ ಓದ್ಕೊಳ್ಳಿ. ಡೈರೆಕ್ಟು ಇಂಡೈರೆಕ್ಟ್ ಯಾವ ರೀತಿ ಆಗ್ತದೆ, ಪ್ರತಿಯೊಂದು ಮಾಹಿತಿ ಇದೆ. ನೀವು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಪ್ರೊಫೈಲ್ ರೈಟಿಂಗ್ ಯಾವ ರೀತಿ ಬರೀಬೇಕು ನೋಡಿ, ಇಲ್ಲಿ ಅವರು ಎಲ್ಲ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ, ವಿತ್ ಆನ್ಸರ್ ಇವೆ. ಸ್ವಲ್ಪ ಇದು ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನೇನು ಭಯಪಟ್ಟು ಆಗ್ಬೇಕಂತೇನಿಲ್ಲ, ಅವ್ರು ಕೊಟ್ಟಿರ್ತಾರೆ, ಮಾಡೋ ಮೆಥಡ್ ಗೊತ್ತಿರೋದು ಸಾಕು. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಹೌ ಟು ರೈಟ್ ಪ್ರೊಫೈಲ್ ರೈಟಿಂಗ್ ಅಂತ. ಸೊ ತುಂಬ ಹೇಳ್ತಾರೆ ನಿಮಗೆ ಯಾವ್ದು ಬರೀಬೇಕಂತ, ವಿಡಿಯೋಗಳು ತುಂಬ ಸಿಗ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ರೀಡ್ ಫಾಲೋಯಿಂಗ್ ಪ್ಯಾಸೇಜ್ ಆಗಿರ್ಬೋದು, ಪ್ರತಿಯೊಂದನ್ನು ಚೆನ್ನಾಗಿ ನೋಡ್ತಾ ಹೋಗಿ. ಸ್ಟೋರಿ ಡೆವಲಪ್ಮೆಂಟ್ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಸೊ ವಿತ್ ಆನ್ಸರ್ ಇವೆ, ಜಸ್ಟ್ ಪ್ರಾಕ್ಟೀಸ್ ಇಟ್. ಇಷ್ಟರಲ್ಲೇ ಒಂದು ಕೇಳೋ ಚಾನ್ಸ್ ತುಂಬ ಇದೆ. ಪಿಕ್ಚರ್ ಡಿಸ್ಕ್ರಿಪ್ಷನ್ನು, ಸೊ ಇಷ್ಟರಲ್ಲೇ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಪಿಕ್ಚರು ಚೇಂಜ್ ಕೇಳ್ಬೋದು, ಪಿಕ್ಚರು ಬೇರೆ ಬೇರೆ ಕೇಳ್ತಾರೆ. ಸೊ ಇನ್ನೂ ಕೂಡ ರಿಪೀಟ್ ಆಗ್ಬೋದು ನೋಡ್ಕೊಳ್ಳಿ. ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ ಇರ್ತದೆ ನೋಡ್ಕೊಳ್ಳಿ. ಮಾಡಲು ಕೊಟ್ಟಿದ್ದಾರೆ ಅವರು, ಮಾಡಲು ಕೊಟ್ಟಿದ್ದಾರೆ ಯಾವ ರೀತಿ ಬರಬೇಕು ಅಂತ. ಸೊ ಇಷ್ಟು ಬರೆದ ಸಾಕು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆಫೀಸಿಯಲ್ ಲೆಟರ್ಗೆ ಯಾವ ರೀತಿ ಫಾರ್ಮೇಟ್ ಇರ್ತದೆ, ಪರ್ಸ್ನಲ್ಗೆ ಯಾವ ರೀತಿ ಇರ್ತದೆ, ವಿತ್ ಆನ್ಸರು ನೋಡ್ಕೊಳ್ಳಿ. ಇನ್ನು ನೋಡ್ಕೊಳ್ಳಿ, ಇದ್ರ ಬಗ್ಗೆ ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಸಾಧ್ಯ ಆದರೆ. ಎಸ್ಸೆ ರೈಟಿಂಗ್, ಎಸ್ಸೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ಅಷ್ಟೇ ಓದ್ಕೊಳ್ಳಿ. ಅರ್ಥ ಆಯ್ತಾ? ಇದನ್ನು ಕೂಡ ಓದ್ಕೋಬೋದು. ಸೊ ಇಷ್ಟರಲ್ಲೇ ಒಂದು ಎಸ್ಸೆ ಬರ್ತದೆ, ಒಂದು ಪೊಲ್ಯೂಷನ್ ಮೇಲೆ ಪಿಕ್ಸ್ ಬರ್ತದೆ ನೋಡ್ಕೊಳ್ಳಿ. ಒಂದು ಪೊಲ್ಯೂಷನ್ ನೋಡ್ಕೊಳ್ಳಿ, ಪೊಲ್ಯೂಷನ್ ಮೇಲೆ ಪಿಕ್ಸ್ ಬರ್ತದೆ, ಯಾವೆಲ್ಲ ಪೊಲ್ಯೂಷನ್ ಇವೆ ಅಷ್ಟರಲ್ಲೇ ಒಂದು ಬರ್ತದೆ. ಪೊಲ್ಯೂಷನ್ ಮತ್ತು ಮೊಬೈಲ್ ಬಗ್ಗೆ, ಮೊಬೈಲ್ ಫೋನ್ ಬಗ್ಗೆ ಕೇಳ್ತಾರೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಅದು ಎನ್ವಿರಾನ್ಮೆಂಟ್ ಪೊಲ್ಯೂಷನು ಮತ್ತು ಮೊಬೈಲ್ ಫೋನು ಪೊಲ್ಯೂಷನ್ ಬಗ್ಗೆ ಕೇಳ್ತಾರೆ. ಇಂಟರ್ನೆಟ್ ಬಗ್ಗೆನೂ ಕೇಳ್ಬೋದು. ಸೊ ಅಷ್ಟರಲ್ಲಿ ಒಂದು ಕೇಳ್ತಾರೆ. ಇನ್ನು ಸಾಲ್ವ್ ಮಾಡಲ್ ಪೇಪರ್ ನೋಡ್ಕೊಳ್ಳಿ, ಸಾಲ್ವ್ ಕ್ವಶನ್ ಪೇಪರ್ KSAB, ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಾರೆ. ಪ್ರತಿಯೊಂದು ನೋಡ್ತಾ ಹೋಗಿ, ವಿತ್ ಆನ್ಸರ್ ಇವೆ. ಈಗಾಗಲೇ ಹಾಕಿದ್ದೀನಿ ಚಾನಲಲ್ಲಿ, ಅದು ಸಿಕ್ಕಿಲ್ಲ ಅಂದರೆ ಇನ್ನೂ ಕೂಡ ನೋಡ್ಬೋದು. ಅರ್ಥ ಆಯ್ತಾ? ಸಾಲ್ವ್ ಮಾಡಲ್ ಪೇಪರ್ ಇದು ಚೆನ್ನಾಗಿ ನೋಡ್ಕೊಳ್ಳಿ, ವಿತ್ ಆನ್ಸರು ಇದೆ. ತುಂಬ ಹೆಲ್ಪ್ ಆಗ್ತಾಯಿದೆ ನಿಮಗೆ ಎಕ್ಸಾಮ್ನಲ್ಲಿ. ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ ನೋಡಿ, ಜಸ್ಟು ನಂಬರ್ ಇದು ಚೇಂಜ್ ಮಾಡ್ತಾರೆ, ಪ್ಯಾರಾಗ್ರಾಫನ್ನು ಚೇಂಜ್ ಮಾಡ್ತಾರೆ, ಮತ್ತು ಸೆಂಟೆನ್ಸ್ನ ಚೇಂಜ್ ಮಾಡ್ತಾರೆ, ಪ್ಯಾಟರ್ನು ಸೇಮ್ ಇರ್ತದೆ ನೋಡಿ. ಇದು ಕ್ವಾಲಿಟಿ ಆಫ್ ಮಾರ್ಕ್ಸಿಂದ ಕೇಳ್ತಾರೆ, ಒಂದು ಬ್ಲೈಂಡ್ ಮ್ಯಾನ್ದ ಕೇಳ್ತಾರೆ. ಎರಡರಲ್ಲಿ ಒಂದನ್ನು ಓದ್ಕೊಳ್ಳಿ ಚೆನ್ನಾಗಿ, ವಿತ್ ಆನ್ಸರ್ ಇದೆ, ನೀವು ಓದ್ಕೋಬೋದು. ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲ ಕೂಡ ಇದೆ ನೋಡ್ಕೊಳ್ಳಿ. ಸಮರಿ ಯಾವ ರೀತಿ ಕೇಳ್ತಾರೆ, ಯಾವೆಲ್ಲ ಪಾಠದ ಮೇಲೆ ಕೇಳ್ತಾರೆ, ಪ್ರತಿಯೊಂದು ನೋಡ್ಕೊಳ್ಳಿ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದನ್ನು ನೀವು ನೋಡ್ತಾ ಹೋಗಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ, ವಿತ್ ಆನ್ಸರ್ ಇವೆ, ಅದರಿಂದ ನೀವು ಚೆನ್ನಾಗಿ ಓದ್ಕೊಳ್ಳಿ. ನೋಡ್ಕೊಳ್ಳಿ ಎಷ್ಟು ಮಾರ್ಕ್ಸಿಗೆ, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಕೇಳಿದಾರಲ್ಲ, ಸೊ ಅಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಷ್ಟೇ ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದೆಲ್ಲ ಮಾಡಲ್ ಪೇಪರು ಚಾನಲ್ ಹಾಕಿರ್ತೀನಿ, ತಪ್ಪದೆ ಚಾನಲ್ನ ಚೆಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.